ಬಜೆಟ್ ಸನಿಹದಲ್ಲಿಯೇ ರಾಜ್ಯ ಕಾಂಗ್ರೆಸ್ನಲ್ಲಿ ಹಾವು ಏಣಿ ಆಟ ಜೋರಾಗ್ತಾ ಇದೆ. 31ಕ್ಕೂ ಹೆಚ್ಚು ಹೊಸ ಶಾಸಕರುಗಳು ಬರೆದಿರುವಂತಹ ಒಂದು ಪತ್ರ ಕಾಂಗ್ರೆಸ್ನಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಹೈಕಮಾಂಡ್ ನಿರ್ಧಾರದ ಸುಳಿವಿನ ಬೆನ್ನಲ್ಲೇ ಏಟು ಎದುರೇಟು. ಸಿದ್ದರಾಮಯ್ಯ ಟೀಮ್ನಿಂದ ಹೈಕಮಾಂಡ್ ಭೇಟಿ ಮೂಲಕ ಟಕ್ಕರ್ ಕೊಡುವಂತಹ ಕೆಲಸ. ಡಿಸಿಎಂ ಡಿಕೆ ಶಿವಕುಮಾರ್ ಟೀಮ್ನಿಂದ ಸಂಪುಟ ಪುನರ್ರಚನೆಯ ಬ್ರಹ್ಮಾಸ್ತ್ರ ಪ್ರಯೋಗ ಆಗಿದೆ. ಹೈಕಮಾಂಡ್ಗೆ ಪತ್ರವನ್ನು ಬರೆದಿದ್ದಾರೆ 31 ಹೊಸ ಶಾಸಕರುಗಳು. ಅಂದರೆ ಮೊದಲ ಬಾರಿ ಆಯ್ಕೆಯಾದವರು ಡಿಮ್ಯಾಂಡ್ ಇಟ್ಟಿದ್ದಾರೆ. ಹೊಸ ಮುಖ ಹೆಸರಿನಲ್ಲಿ ಡಿಕೆ ಶಿವಕುಮಾರ್ ಟೀಮ್ ಹೊಸ ಆಟವನ್ನು ಶುರು ಮಾಡ್ತಾ ಅಂಥೇಳಿ ಮಂಡ್ಯ, ರಾಮನಗರ, ದಾವಣಗೆರೆ ಶಾಸಕರಿಂದಲೇ ಈ ಲೆಟರ್ ಬಾಂಬನ್ನು ಪ್ರಯೋಗಿಸಲಾಗಿದೆ. 31 ಮೊದಲ ಬಾರಿಗೆ ಆಯ್ಕೆಯಾದಂತಹ ಶಾಸಕರುಗಳು ನಮಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಮೊದಲ ಬಾರಿಯ ಕ್ಯಾಬಿನೆಟ್ನೆಲ್ಲ ಹಿರಿಯರಿಗೆ, ಎಕ್ಸ್ಪೀರಿಯನ್ಸ್ ಇರೋರಿಗೆ ಅವಕಾಶ ಕೊಡಲಾಗಿತ್ತು. ಡೀಟೇಲ್ಸ್ ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಸೂದ್, 31 ಶಾಸಕರ ಈ ಪತ್ರ ಯಾರ ಆಟ, ಯಾರ ಪ್ಲಾನ್ ಏನಿದೆ, ಏನು ಲೆಕ್ಕಾಚಾರ ನಡೀತಾ ಇದೆ ಅಂತ? ಪ್ರೇಮ್, ಈಗಾಗಲೇ ಡಿ ಕೆ ಶಿ ಅವರನ್ನ ಮುಖ್ಯಮಂತ್ರಿ ಮಾಡಿ ಅನ್ನುವಂತಹ ಪಟ್ಟನ್ನು ಹೈಕಮಾಂಡ್ ಅಂಗಳದಲ್ಲಿ ಪಟ್ಟಾಗಿ ಹಿಡಿದಿದ್ದಾರೆ ಡಿ ಕೆ ಶಿ ಬಣದವರು. ಈಗ ಇನ್ನೊಂದು ಕಲ್ಲನ್ನು ಕೂಡ ಒಗ್ದಿರುವಂಥದ್ದು, ಸಂಪುಟ ಪುನರಾಚನೆ ಆದರೆ ಏನೋ ಒಂದು ಸುಳಿವು ಅವ್ರಿಗೂ ಸಿಕ್ಕಿರಬಹುದು. ಸಂಪುಟ ಪುನರಾಚನೆ ಆದರೆ ಹೊಸಬ್ರಿಗೂ ಕೂಡ ಅವಕಾಶ ಮಾಡಿಕೊಡಿ. 38 ಜನ ಹೊಸ ಶಾಸಕರು ಗೆದ್ದಿದ್ದೀವಿ, 5 ಕನಿಷ್ಠ ಸಂಪುಟಕ್ಕೆ ಸೇರಿಸ್ಕೊಳ್ಳಿ. ಯಾಕಂದರೆ ಹಿರಿಯರು ಯಾವಾಗಲೂ ಅವರೇ ಸಚಿವರಾಗ್ತಾರೆ, ಜೊತೆಗೆ ಕಿರಿಯರ ಮಾತು ಕೇಳೋದಿಲ್ಲ. ನಮಗೂ ಅನುಭವ ಬೇಕು, ಜೊತೆಗೆ ನಾವು ಕೂಡ ಕೆಲಸ ಮಾಡಬೇಕು, ನಾವು ಕೂಡ ಜನಸೇವೆ ಮಾಡಬೇಕು. ಎಲ್ಲ ಬೇಡಿಕೆ ಇಟ್ಕೊಂಡು ಕನಿಷ್ಠ 5 ಸಂಪುಟ ಸೇರ್ಪಡೆ ಮಾಡಿಕೊಳ್ಳಿ ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ. ಈ ಕಳೆದ ಅಧಿವೇಶನದಲ್ಲಿ, ಅದು ಬೆಳಗಾವಿ ಅಧಿವೇಶನದಿಂದ ಆರಂಭ ಆಗಿ ಕಳೆದ ಬೆಂಗಳೂರು ಅಧಿವೇಶನದಲ್ಲಿ ಆ ಪತ್ರ ಎಂಡ್ ಆಗಿರುವಂಥದ್ದು. ಅಲ್ಲಿ ಆ ಸಂದರ್ಭದಲ್ಲಿ 31 ಜನ ಶಾಸಕರು ಸಹಿ ಹಾಕಿ ಹೈಕಮಾಂಡ್ಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಈಗ ಅದು ವೈರಲ್ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಈ ಸಂದರ್ಭದಲ್ಲಿ ಆ ಪತ್ರವನ್ನು ಬಿಡುಗಡೆ ಮಾಡುವ ಮೂಲಕ ಯಾರು ತೆರೆ ಹಿಂದೆ ಆಟ ಆಡ್ತಿದ್ದಾರೆ ಅನ್ನುವಂತಹ ಕೌತುಕ ಮನೆ ಮಾಡಿರುವಂಥದ್ದು ಈ ಒಂದು ಪತ್ರ ಚಳುವಳಿ. ಪತ್ರ ಒಂದು ರೀತಿಯಲ್ಲಿ ಸಂಚಲನವನ್ನು ಕಾಂಗ್ರೆಸ್ ಪಡೆಯಲ್ಲಿ ಸೃಷ್ಟಿ ಮಾಡಿದೆ. ಇದೆಲ್ಲೋ ಒಂದು ಕಡೆ ಏನಿಲ್ಲ ಬೇರೆ ಬೇರೆ ದಾಳ ಇಟ್ಕೊಂಡು ಪ್ರಯೋಗ ಮಾಡಿರುವಂತಹದ್ದ, ಅಥವಾ ಸಿದ್ದರಾಮಯ್ಯನವ್ರನ್ನ ಬ್ರೇಕ್ ಹಾಕೋದಿಕ್ಕೆ, ಅಂದ್ರೆ ಸಂಪುಟ ಪುನರಚನೆಯಲ್ಲಿ ನಮ್ಮವರು ಕೂಡ ಇರಬೇಕು ಅನ್ನುವಂತಹ ಒಂದು ಆಟನ, ಅಥವಾ ಅಧಿಕಾರ ಹಸ್ತಾಂತರಕ್ಕೆ ಬ್ರೇಕ್, ಒಟ್ಟಾರೆಯಾಗಿ ತೆರೆ ಹಿಂದೆ ಯಾರೋ ಆಟ ಆಡಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಕಡೆ ಅನುಮಾನ. ಇನ್ನೊಂದು ಕಡೆ ಕಾಂಗ್ರೆಸ್ ಪಡೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಪತ್ರ ಸಂಚಲನ ಸೃಷ್ಟಿ ಮಾಡಿದೆ. ಹೈಕಮಾಂಡ್ ಯಾವ ರೀತಿ ಇದನ್ನ ನೋಡುತ್ತೆ ಅನ್ನೋದು ಕಾದು ನೋಡಬೇಕು. ಜೊತೆಗೆ ಮುಖ್ಯಮಂತ್ರಿ ಬಣದವರು ಕೂಡ ಇದನ್ನು ಯಾವ ರೀತಿ ನೋಡ್ತಾರೆ ಅನ್ನುವಂಥದ್ದು ಕೂಡ ಕುತೂಹಲ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ.